ನೆಕ್ಸ್ಟ್ ಅವರು ಯಾವ ರೀತಿ ಎಕ್ಸ್ಪ್ಲೋಷನ್ ಕಂಡಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 25ನೇ ತಾರೀಕು ಅವರಿಗೆ ಈ ಹನುಮಂತ್ ಅಥಣಿದು ಶೆಡ್ಯೂಲ್ ಗೊತ್ತಿತ್ತು, ಯಾವ ರೀತಿ ಅವರು ಡೈಲಿ 4ವರೆಗೆ ಅವ್ರ ಮನೆಯಿಂದ ರಕ್ತವಿಂದ ಬರ್ತಾರೆ, ಕಾರ್ ಮುಖಾಂತರ ಬರ್ತಾರೆ, ಈ ಕಡೆ ಕಾರ್ ಪಾರ್ಕ್ ಮಾಡ್ತಾರೆ, ಸಂಜೆ 11ವರೆಯಿಂದ 11 ಗಂಟೆ ತನಕ ಅಲ್ಲಿ ಇರ್ತಾರೆ, ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ. ಆ ಶೆಡ್ಯೂಲ್ ಸ್ಟಡಿ ಮಾಡಿಕೊಂಡು 25ನೇ ತಾರೀಕಿಗೆ 4 ಗಂಟೆಗೆ ಇವರು ಎಲ್ಲ ಜಿಲೆಟಿನ್ ಸ್ಟಿಕ್ಸ್ ಎಲ್ಲ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ರೆಡಿ ಮಾಡಿ ಸುಮಾರು 6 ಗಂಟೆಗೆ ಹಿಪ್ಪರ್ಗಿಗೆ ಇನ್ನೊಬ್ಬ ಅಕ್ಯೂಸ್ A2 ಅಕ್ಯೂಸ್ ರೇವಂತ್ ಸಿದ್ಧ ಜಲಿ ಜೊತೆಗೆ ಒಂದು TVS ಸ್ಕೂಟಿ ಮುಖಾಂತರ ಅಲ್ಲಿಗೆ ಬರ್ತಾರೆ. ಅಲ್ಲಿ ಕ್ಯಾಮ್ರಾ ಅವಾಯ್ಡ್ ಮಾಡಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಸ್ಪಾಟ್ ಅಲ್ಲಿ ಕೆಲವು ಇದು ಶುಗರ್ ಕೇನ್ ಫೀಲ್ಡ್ ಇದೆ, ಕಬ್ಬಿನ ತೋಟ ಇದೆ, ಅಲ್ಲಿ ಕ್ಯಾಮ್ರಾ ಅವಾಯ್ಡ್ ಆಗಿ ಆ ಶುಗರ್ ಫೀಲ್ಡ್ ಒಳಗೆ ಅವ್ರ ಗಾಡಿ ಹಿಂದ್ಗಡೆ ಬರ್ತಾರೆ. ಸೊ ಕ್ಯಾಮ್ರಾ ಅಲ್ಲಿ ಏನಿದೆ ಮೂಮೆಂಟ್ ಕಾಣ್ಬರೋದು, ಹಿಂದೆ ಹೋಗಿ ಅವ್ರ ಬ್ಯಾಗ್ ಅಲ್ಲಿ ಇದು ಜಿಲೆಟಿನ್ ಸ್ಟಿಕ್ಸ್ ಪ್ಲಸ್ ವೈರ್ಸ್ ಇತ್ತು, ಆ ಗಾಡಿ ಲೆಫ್ಟ್ ಸೈಡ್ ವೀಲ್ ಕೆಳಗೆ ಅದನ್ನು ಇಡ್ತಾರೆ. ಅದಕ್ಕೆ ಸುಮಾರು 8-8:15 ಗಂಟೆ ಆಗಿತ್ತು. ಮತ್ತೆ ಅದರಿಂದ 100 ಫೀಟ್ ವೈರ್ ದೂರ ತಗೊಂಡು ಅದಕ್ಕೆ ಡೆಟೋನೇಟರ್ ಕೆಪಾಸಿಟಿಗೆ ಕನೆಕ್ಟ್ ಮಾಡಿ ಅವರು ಯಾವ ಟೈಮ್ಗೆ ಹೊರಗಡೆ ಬರ್ತಾರೆ ಹನುಮಂತ 10:30 ಅದೇ ಟೈಮ್ ನೋಡಿಕೊಂಡು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಆದ ನಂತರ ಅವರು ಇಮಿಡಿಯೇಟ್ಲಿ ಅಲ್ಲಿಂದ ಎಲ್ಲ ಉಳಿದಿದ್ದ ಮಟೀರಿಯಲ್ಸ್ ಏನಿರುತ್ತೆ ಯಾರಿಗೆ ಗೊತ್ತಾಗ್ಬಾರದು ಅಂತ ತಗೊಂಡು ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಆ ದಿನ ಇವ್ರಿಗೆ ಗೊತ್ತಾಗಿಲ್ಲ ಕಿ ಅವ್ರ ಬ್ಲಾಸ್ಟ್ ಫೇಲ್ ಆಗಿದೆ, ಅವ್ರಿಗೆ ಏನು ಇಂಜರಿ ಆಗಿಲ್ಲ. ನೆಕ್ಸ್ಟ್ ಡೇ ನ್ಯೂಸ್ ಅಲ್ಲಿ ನೋಡ್ಕೊಂಡು ಅವ್ರು ಸೇವ್ ಆಗಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ಈ ತರ ಇದೆ. ಬಟ್ ಅವ್ರದ್ದು ಉದ್ದೇಶ ಇವರಿಗೆ ಮರ್ಡರ್ ಮಾಡಬೇಕು ಅಂತಾನೆ ಇತ್ತು ಹನುಮಂತನಿಗೆ. ಸೊ ದಟ್ ಇವರಿಗೆ ಟೈಮ್ ಸಿಗತ್ತೆ, ಅಥವಾ ಇವರು ಸಾಲ ಕೊಡ್ಬರೋದು, ಲೋನ್ ವಾಪಸ್ ರಿಟರ್ನ್ ಮಾಡಬಾರದು ಅಂತ ಅವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗತ್ತೆ. ಇದು ಇನ್ಸಿಡೆಂಟ್ ಆದ ನಂತರ 3-4 ಡೇಸ್ ಅವರು ಸುಮ್ಮನೆ ಇರ್ತಾರೆ. ಬಟ್ ಮೆಸೇಜ್ ಕಳಿಸ್ಬೇಕು ಕಿ ನಾನೇ ಈ ತರ ಮಾಡಿದ್ದೀನಿ. ಈಗ ಅವ್ರದ್ದು ಒರಿಜಿನಲ್ ಇಂಟೆನ್ಷನ್ ಮರ್ಡರ್ ಮಾಡೋದು ಫೇಲ್ ಆಯ್ತು. ಸೆಕೆಂಡ್ ಇಂಟೆನ್ಷನ್ ಅವರಿಗೆ ಭಯ ಬರಬೇಕು ಕಿ ನಾನೇ ಈ ತರ ಮಾಡಿದ್ದೀನಿ, ಅವರಿಗೆ ಒಂದ್ ರೀತಿ ವಾರ್ನಿಂಗ್ ಕೊಡಬೇಕು ಅಂತ, ಅವರಿಗೆ ಒಂದು ಮೆಸೇಜ್ ಕಳಿಸ್ಬೇಕು ಅಂತ ಅವರು ಇನ್ನೊಂದು ಪ್ಲಾನ್ ಹಚ್ತಾರೆ ಈ ಪ್ರೈಮ್ ಅಕ್ಯೂಸ್. 30ನೇ ತಾರೀಕಿಗೆ ಒಂದು ನೀವು ಕಂಪ್ನಿದು CCTV ಇರುತ್ತೆ ಅವ್ರ ಫಾರ್ಮ್ ಅಲ್ಲಿ. ಅವ್ರದ್ದು ಡೈರಿ ಫಾರ್ಮ್ ಇದೆ ಇವ್ರದ್ದು. ಆ ಡೈರಿ ಫಾರ್ಮ್ ಅಲ್ಲಿ ಸಿಮ್ ಬೇಸ್ಡ್ CCTV ಕ್ಯಾಮ್ರಾ ಇದೆ. ಅಂದ್ರೆ CCTV ಕ್ಯಾಮ್ರಾ ಅಲ್ಲಿ ಸಿಮ್ ಯೂಸ್ ಮಾಡ್ತೀವಿ, ಹಿಂಗೆ ಫೋನ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಅವ್ರ ಮನೆ ದಾರಿಯಲ್ಲಿ ಇನ್ನೊಂದು ಡೈರಿ ಫಾರ್ಮ್ ಅಲ್ಲಿ ಆ CCTV ಕ್ಯಾಮ್ರಾ ಇಂದ ಆ CCTV ಕ್ಯಾಮ್ರಾ ಕಳ್ತನ ಮಾಡ್ತಾರೆ. ಸೊ ದಟ್ ಅವರಿಗೆ ಒಂದು ಕಳ್ತನ ಆಗಿರೋ ಸಿಮ್ ಸಿಗತ್ತೆ. ಆ ಸಿಮ್ ಮುಖಾಂತರ ಇವರು ಹನುಮಂತ್ ಮತ್ತೆ ಬಸವರಾಜ್ಗೆ ಇನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ದಟ್ ಇವತ್ತು ಒರಿಜಿನಲ್ ಐಡೆಂಟಿಟಿ ಗೊತ್ತಾಗ್ಬಾರದು. ಸೊ ಆ ಕ್ಯಾಮ್ರಾ ಕೂಡ ಅವ್ರ ಮನೆಯಿಂದ ನಾವು ಸಿಕ್ಯೂರ್ ಮಾಡಿದ್ದೀವಿ. ಆ ಸಿಮ್ ಯೂಸ್ ಮಾಡಿಕೊಂಡು 1ನೇ ತಾರೀಕಿಗೆ ಇವರಿಗೆ 4 ಸರಿ ಮಿಸ್ ಕಾಲ್ ಮಾಡ್ತಾರೆ. ಬಟ್ ಅವರು ಆ ಟೈಮಲ್ಲಿ ಪಿಕ್ ಮಾಡಿಲ್ಲ. ಇನ್ನು ಕೆಲವು 2 ದಿವಸ 3 ದಿವಸ ಮತ್ತೆ ವೇಟ್ ಮಾಡ್ತಾರೆ. 6ನೇ ತಾರೀಕಿಗೆ ಟೆಕ್ಸ್ಟ್ ಮೆಸೇಜ್, ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ನಾನೇ ಈ ತರ ಬ್ಲಾಸ್ಟ್ ಮಾಡಿದ್ದೀನಿ, ನೀವು 60 ದಿವಸ ಅಲ್ಲಿ ನಿಮ್ಮೆಲ್ಲ ಬಿಸ್ನೆಸ್ ಸ್ಟಾಪ್ ಮಾಡಬೇಕು, ಜನರಿಗೆ ಮೋಸ ಮಾಡೋದು ಬಿಡಬೇಕು ಅಂತ ಈ ತರ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ನಾವು ಇನಿಷಿಯಲಿ ಆಲ್ರೆಡಿ ನಾನು ಹೇಳಿದ ಪ್ರಕಾರ ನಾವು ಎಲ್ಲ ಟೀಮ್ ಫಾರ್ಮ್ ಮಾಡಿದ್ದೀವಿ, ಬೇರೆ ಬೇರೆ ಟವರ್ ಡಮ್ CCTV ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇದನ್ನು ಇನ್ನೊಂದು ಮುಖ್ಯ ಲೀಡ್ ಇಂದ ನಾವು ಆ ಫೋನ್ ಎಲ್ಲಿ ಯೂಸ್ ಆಯಿತು, ಯಾರು ಯೂಸ್ ಮಾಡಿದ್ದಾರೆ, ಯಾವ ಫೋನಲ್ಲಿ ಯೂಸ್ ಆಯಿತು ಅದಕ್ಕೆ ರಿವರ್ಸ್ ಟ್ರ್ಯಾಕ್ ಮಾಡಿ ಆ ಫೋನ್ ಅಥಣಿ ಹಾಸ್ಪಿಟಲ್ ಮುಂದೆ ಈ ಕಳ್ತನ ಆಗಿರೋ ಸಿಮ್ ಒಂದು ಸೆಕೆಂಡ್ ಹ್ಯಾಂಡ್ ಫೋನಲ್ಲಿ ಯೂಸ್ ಆಗಿತ್ತು. ಆ ಸೆಕೆಂಡ್ ಹ್ಯಾಂಡ್ ಫೋನ್ ಅಥಣಿಯಲ್ಲಿ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಆಗಿತ್ತು. ಅಂದರೆ ಒರಿಜಿನಲ್ ಓನರ್ ಈ ಸೆಕೆಂಡ್ ಹ್ಯಾಂಡ್ ಅಂಗಡಿಗೆ ಆ ಫೋನ್ ಸೆಲ್ ಮಾಡಿದ್ರು. ಆ ಸೆಕೆಂಡ್ ಹ್ಯಾಂಡ್ ಅಂಗಡಿಯಿಂದ ಹನುಮಂತ್ ಇವರು ನಮ್ಮ ಶಿವಾನಂದ್ ಜೇಲಿ ಅವ್ರ ಅಸೋಸಿಯೇಟ್ ಮುಖಾಂತರ ಸೆಕೆಂಡ್ ಹ್ಯಾಂಡ್ ಫೋನ್ ಪರ್ಚೇಸ್ ಮಾಡಿ ಈ ಕಲ್ತನ ಆಗಿರೋ ಸಿಮ್ಗೆ ಯೂಸ್ ಮಾಡಿ ಅದರಲ್ಲಿ ಹಾಕ್ಬಿಟ್ಟು ಇನ್ನೊಂದು ಲೊಕೇಶನ್ಗೆ ಹೋಗಿ ಹನುಮಂತ್ಗೆ ಮೆಸೇಜ್ ಕಳಿಸಿದ್ರು. ಇದು ಎಲ್ಲ ನಾವು ರಿವರ್ಸ್ ಟ್ರ್ಯಾಕ್ ಮಾಡಿದ್ದೀವಿ, ಅವ್ರ CCTV ಮೂವ್ಮೆಂಟ್ ಟ್ರ್ಯಾಕ್ ಮಾಡಿದ್ದೀವಿ, ಟವರ್ ಡಮ್ ತಗೊಂಡಿದ್ದೀವಿ. ಆಲ್ಮೋಸ್ಟ್ 20 ದಿವಸ ಕಂಟಿನ್ಯೂಸ್ ಅದ್ರ ಮೇಲೆ ಕೆಲಸ ನಡೀತಾ ಇತ್ತು. ಕೊನೆಗೆ ನಮಗೆ 3-4 ಜನದು ಫೋಟೋ ಸಿಕ್ತು. ಈ 4 ಜನನೇ ಈ ಫೋನ್ ಪರ್ಚೇಸ್ ಮಾಡಿದ್ದಾರೆ, ಈ 4 ಜನನೇ ಇವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಫೋಟೋ ರಿವರ್ಸ್ ಟ್ರ್ಯಾಕ್ ಮಾಡಿ ನಮ್ಮ ಬೇರೆ ಡೇಟಾ ನಮ್ಮ ಹತ್ರ ಏನಿತ್ತು ಮತ್ತೆ ಇವರಿಗೆ ತೋರಿಸ್ಬಿಟ್ಟು ಅವ್ರ ಮೋಟಿವ್ ಎಲ್ಲ ಸರ್ಚ್ ಮಾಡಿಬಿಟ್ಟು ನಮಗೆ ಕೊನೆಗೆ ನಾವು ಸಕ್ಸಸ್ ಸಿಕ್ಕಿದ್ದೀವಿ. ಈ 4 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಪ್ರೈಮ್ ಪಾತ್ರ A1 ಅಕ್ಯೂಸ್ ಶಿವಾನಂದ್ ಜಲಿದು ಇದೆ. ಸೆಕೆಂಡ್ ಅವ್ರದ್ದು ಅಸೋಸಿಯೇಟ್ ರೇವಂತ್ ಸಿದ್ಧ ಜಲಿ ಬ್ಲಾಸ್ಟ್ ಆಗೋ ಟೈಮಲ್ಲಿ ಬ್ಲಾಸ್ಟಿಂಗ್ ಪ್ಲಾನಿಂಗ್ ಅಲ್ಲಿ ಮತ್ತೆ ಆಮೇಲೆ ಅವ್ರಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಎಲ್ಲದಕ್ಕೆ ಅವರು ಇನ್ವಾಲ್ವ್ ಆಗಿದ್ದಾನೆ. ಇನ್ನಿಬ್ರು ಅಕ್ಯೂಸ್ಗೆ ಈ ಕಳ್ತನ ಆಗಿದ್ದು ಸಿಮ್ ಪ್ರೊಕ್ಯೂರ್ ಮಾಡೋಕ್ಕೆ 1ನೇ ತಾರೀಕಿಗೆ ಅವರು ಒಂದು ಫೋನ್ ಯೂಸ್ ಮಾಡಿದ್ದಾರೆ, ಅದನ್ನು ಫೋನ್ ಪ್ರಿಕ್ಯೂರ್ ಮಾಡೋಕ್ಕೆ. 6ನೇ ತಾರೀಕಿಗೆ ಮೆಸೇಜ್ಗೆ ಇನ್ನೊಂದು ಫೋನ್ ಯೂಸ್ ಮಾಡಿದ್ದಾರೆ, ಆ ಫೋನ್ ಪ್ರಿಕ್ಯೂರ್ ಮಾಡೋಕ್ಕೆ. ಪ್ಲಸ್ ಯಾವ ರೀತಿ ಎಲ್ಲ ಕ್ರೈಮ್ ಅಲ್ಲಿ ಬೇರೆ ಬೇರೆ ರೀತಿ ಹೆಲ್ಪ್ ಮಾಡೋಕ್ಕೆ ಅವರು ಯೂಸ್ ಮಾಡಿದ್ದಾರೆ. ಸೊ ಬೇಸಿಕ್ ಪಾತ್ರ ಈ 4 ಅಕ್ಯೂಸ್ ಈ ತರ ಇದೆ. ಇನ್ನೊಬ್ಬ ಅಕ್ಯೂಸ್ ಗಜಾನನ್ A1 ಅಕ್ಯೂಸ್ ಇದು ಕಸನ್ ಬ್ರದರ್, ಅವರಿಗೆ ಎಕ್ಸ್ಪ್ಲೋಸಿವ್ ಪ್ರಿಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಈಗ ಫರಾರಾಗಿದ್ದಾರೆ, ಬಟ್ ಅವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ ಅಂತ. ಉಳಿದಿದ್ದ ಎಕ್ಸ್ಪ್ಲೋಸಿವ್ಸ್ ಬೇರೆ ಅನ್ಯೂಸ್ಡ್ ಯಾವ ಯೂಸ್ ಆಗಿಲ್ಲ ಜಿಲೆಟಿನ್ 6 ಅವ್ರ ಮನೆಯಲ್ಲಿ ನಮಗೆ ಸಿಕ್ಕಿದೆ.
ಕೆಪಾಸಿಟರ್ಸ್ ಕೂಡ ಅವ್ರ ಮನೆಯಲ್ಲಿ ನಮಗೆ ಸಿಕ್ಕಿದೆ, ಕೆಲವು ಎಕ್ಸ್ಪ್ಲೋಸಿವ್ ವೈರ್ಸ್ ಯೂಸ್ ಮಾಡ್ತಾರೆ ಅದು ಕೂಡ ನಮಗೆ ಸಿಕ್ಕಿದೆ. ಎಲ್ಲ ಅರೆಸ್ಟ್ ಮಾಡಿದ್ದೀವಿ. ಕೊನೆಗೆ ಲಾಸ್ಟ್ ಪ್ರಶ್ನೆ ಈ ಕೇಸಲ್ಲಿ ಏನಿತ್ತು, ಯಾಕೆ ಎಕ್ಸ್ಪ್ಲೋಸಿವ್ ಇವ್ರ ಕೈಯಲ್ಲಿ ಸಿಕ್ಕಿದೆ, ಅಂದ್ರೆ ಯಾವ ಅಂಗಡಿಯಿಂದ ಸಿಕ್ಕಿದೆ, ಯಾಕೆ ಇವರು ಕೊಟ್ಟಿದ್ದಾರೆ, ಎರಡು ಅಂಗಡಿ ಕೂಡ ನಾವು ಟ್ರೇಸ್ ಮಾಡಿದ್ದೀವಿ. ಅಥಣಿಯಲ್ಲಿ ಒಂದು ಅಂಗಡಿ ಇದೆ, ಮತ್ತೆ ಕನ್ನೂರಲ್ಲಿ ಬಿಜಾಪುರ ಲಿಮಿಟ್ಸ್ ಅಲ್ಲಿ ಒಂದು ಅಂಗಡಿ ಇದೆ. ಅಂಗಡಿ ಮಾಲಿಕ್ /ಮ್ಯಾನೇಜರ್ಗೆ ಕೂಡ ಈ ಕೇಸಲ್ಲಿ ನಾವು ಸೆಕ್ಯೂರ್ ಮಾಡಿದ್ದೀವಿ.